ಬ್ರೇಕ್ ಆದ್ಮೇಲೆ ಮತ್ತೆ ಬೆಂಗಳೂರು ಫಾಸ್ಟ್. 10 ದಿನಗಳಲ್ಲಿ ಬೆಂಗಳೂರಿನ ಗುಂಡಿಗಳನ್ನ ಮಾಯ ಮಾಡಿಸ್ತೀನಿ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟ ಡೆಡ್ಲೈನ್ ಮುಗಿದು 9 ದಿನಗಳಾಯಿತು. ಹಾಗಿದ್ರೂ ನಗರದ ಪ್ರಮುಖ ಪ್ರದೇಶಗಳಲ್ಲೇ ಇನ್ನೂ ಗುಂಡಿಗಳು ಬಾಯಿ ತೆರೆದಿವೆ. ಬೆಂಗಳೂರಿನ ಹೃದಯ ಭಾಗವಾಗಿರೋ ಮೆಜೆಸ್ಟಿಕ್ ಸುತ್ತಲಿನ ರಸ್ತೆಗಳು ಕೂಡ ಹೊಂಡಗಳಿಂದ ತುಂಬಿ ತುಳುಕಿವೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಡೆಸಿರುವ ಒಂದು ರಿಯಾಲಿಟಿ ಚೆಕ್ ಅನ್ನ ನೋಡ್ಕೊಂಡು ಬರೋಣ. ಸಚಿವ ರಾಮಲಿಂಗಾರೆಡ್ಡಿ ಡೆಡ್ಲೈನ್ ಮುಗಿದು 9 ದಿನಗಳಾಯಿತು. ಡೆಡ್ಲೈನ್ ಮುಗಿದರೂ ತೇಪೆ ಹಾಕೋದು ಮುಗಿದಿಲ್ಲ. ಮೆಜೆಸ್ಟಿಕ್ ರಸ್ತೆಯಲ್ಲಿ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್. ಬೆಂಗಳೂರಿನ ಎಲ್ಲ ಏರಿಯಾದ ರಸ್ತೆ ಗುಂಡುಗಳನ್ನ ಮುಚ್ತೀವಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಗಡುವು ಕೊಟ್ಟು ಇವತ್ತಿಗೆ 8 ದಿನ. ಆದರೆ ರಸ್ತೆ ಗುಂಡಿಗಳು ಮಾತ್ರ ಹಾಗೇ ಇದೆ. ಇದು ಗೊತ್ತಾಗಿರೋದು ನಮ್ಮ ಸುವರ್ಣ ನ್ಯೂಸ್ ಮಾಡ್ತಿರುವಂತಹ ರಿಯಾಲಿಟಿ ಚೆಕ್ನಲ್ಲಿ. ಈಗ ನಾನಿರುವಂಥದ್ದು ಬೆಂಗಳೂರಿನ ಮುಖ್ಯ ಭಾಗ ಮೆಜೆಸ್ಟಿಕ್ ಹತ್ರ. ಇಲ್ಲಿಯ ರಸ್ತೆ ಹೇಗಿದೆ, ಇಲ್ಲಿಯ ರಸ್ತೆ ಗುಂಡಿಗಳು ಮುಚ್ಚಲಾಗಿದೆಯಾ ಅಂತ ಇಲ್ಲಿ ಬಂದು ರಿಯಾಲಿಟಿ ಚೆಕ್ ಮಾಡಿದಾಗ ಇಲ್ಲಿ ಕಂಡು ಬಂದಿರುವಂಥದ್ದು ಸಾಲಾಗಿ ರಸ್ತೆಯಲ್ಲಿ ಗುಂಡಿಗಳು. ಇಲ್ಲಿ ಏನು ದಿನಕ್ಕೆ ಹಬ್ಬ ಅಂದರೂ ಸಾವಿರಾರು ಬಸ್ಗಳು ಓಡಾಡುತ್ತೆ. ಏನು ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ಹೊರ ಬರುವಂಥ ವಾಹನಗಳು ಇದೇ ರಸ್ತೆ ಮೇಲೆ ಸಾಗಬೇಕಾಗುತ್ತೆ. ದಿನಕ್ಕೆ ಸಾವಿರಾರು ಬಸ್ಗಳು ಅಂದರೆ ಬೆಂಗಳೂರಿನ ಹಲವು ದಿಕ್ಕಿಗೆ ಇದೇ ರಸ್ತೆ ಮೂಲಕ ಎಲ್ಲ ಬಸ್ಗಳು ಸಂಚರಿಸುತ್ತೆ. ಈ ವಾಹನ ಚಾಲಕರು ದಿನನಿತ್ಯ ಕಿರಿಕಿರಿ ಅನುಭವಿಸುವಂಥ ಪರಿಸ್ಥಿತಿಯಲ್ಲಿ ಏರ್ಪಾಡಾಗಿದೆ. ಏನು ಇದು ನೋಡಬೇಕಾದ್ರೆ ಇದು ರಸ್ತೆಯಲ್ಲಿ ಗುಂಡಿಯೋ ಅಥವಾ ಗುಂಡಿಯಲ್ಲಿ ರಸ್ತೆ ಅಂತ ಹೇಳೋಕೆ ಅಸಾಧ್ಯವಾದಂಥ ಪರಿಸ್ಥಿತಿಯಲ್ಲಿ ಏರ್ಪಾಡಾಗಿದೆ. ಏನು ಸಚಿವ ರಾಮಲಿಂಗಾರೆಡ್ಡಿ ಅವರು ಪಾಲಿಕೆ ಅಧಿಕಾರಿಗಳಿಗೆ ಏನು ಆದೇಶ ಕೊಟ್ಟಿದ್ದಾರೆ, ಜುಲೈ 5ರ ಒಳಗಡೆ ಎಲ್ಲ ರಸ್ತೆಗಳನ್ನು ಮುಚ್ಚಬೇಕನ್ನುವಂಥದ್ದು. ಆದರೆ ಆ ಆದೇಶ ಎಲ್ಲೂ ಕೂಡ ಪಾಲನೆ ಆಗಿಲ್ಲ. ಈ ಅಧಿಕಾರಿಗಳು ಈ ಸಚಿವರ ಮಾತನ್ನೇ ಒಂದು ಗಣನೆಗೆ ತೆಗೆದುಕೊಂಡಿಲ್ಲ. ಜೊತೆಗೆ ಸ್ವತಃ ಸಚಿವರು ಕೂಡ ಅವರ ಮಾತಿಗೆ ಅವರೇ ಪ್ರಾಧಾನ್ಯತೆ ಕೊಡ್ತಿರುವಂತಹ ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಮಳೆಗಾಲ ಬಂದರೆ ಭಾರಿ ಹಿಂಸೆ ಆಗ್ತಾಯಿದೆ, ತೊಂದರೆ ಆಗ್ತಾಯಿದೆ. ಇಲ್ಲಿ ಓಡಾಡ್ಸೋಕ್ಕಾಗ್ತಾಯಿಲ್ಲ. ಯಾರು ಅಧಿಕಾರಿಗಳು ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದು ತುಂಬ ತೊಂದರೆ ಆಗ್ತಾಯಿದೆ ಅಷ್ಟೇ. ಹೌದು, ಮುಖ್ಯ ರಸ್ತೆ ಇದು. ಎಲ್ಲ ಗಾಡಿಗಳು ಎಲ್ಲ ಬಸ್ಸುಗಳು ಇಲ್ಲೇ ಹೋಗ್ಬೇಕಾಗುತ್ತೆ. ಅದಕ್ಕೆ ಪ್ರಾಬ್ಲಮ್ ತುಂಬ ಆಗ್ತಾಯಿದೆ ನಮಗೆ. ಈಗ ಸಿಗ್ನಲ್ ನಿಂತೋಯ್ತದ, ಭಾರಿ ಜಾಮ್ ಆಗುತ್ತೆ. ಅನಾನುಕೂಲ. ನೀರು ಬಂದರೆ ಅಂತೂ ತುಂಬ ನೀರು ತುಂಬಿಕೊಳ್ಳುತ್ತಿಲ್ಲ. ಮಾನ್ಯ ಸಚಿವರೇ, ನೀವು ಇದನ್ನೆಲ್ಲ ನೋಡ್ತಿರ್ಬೋದು. ಹೀಗಾಗಿ ನಾವು ಹೇಳೋದಿಷ್ಟೇ, ಆದಷ್ಟು ಬೇಗ ನಿಮ್ಮ ಮಾತನ್ನು ನೆನಪು ಮಾಡ್ಕೊಳ್ಳಿ. ನೀವು ಮರೆತರೂ ಕೂಡ ನಿಮ್ಮನ್ನು ಪದೇ ಪದೇ ಎಚ್ಚರಿಸುವಂಥ ಕೆಲಸ ಸುವರ್ಣ ನ್ಯೂಸ್ ಮಾಡ್ತಾ ಇರುತ್ತೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ಶ್ರೇಯಸ್ ಶೆಟ್ಟಿ, ಸುವರ್ಣ ನ್ಯೂಸ್. ಪಾರಿವಾಳ ಪ್ರಿಯರಿಗೊಂದು ಶಾಕಿಂಗ್ ನ್ಯೂಸ್. ಕಬ್ಬನ್ ಪಾರ್ಕ್ ಅಲ್ಲಿರುವ ಪಾರಿವಾಳಗಳಿಗೆ ಆಹಾರ ಕೊಡೋಕೆ ಹೋಗೋರು ಕಂಪಲ್ಸರಿ ಪಾಕೆಟ್ನಲ್ಲಿ 100 ರೂಪಾಯಿ ಇಟ್ಕೊಳ್ಳೇಬೇಕು. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಹಸಿರ ಸೌಂದರ್ಯದ ನಡುವೆ ಪಾರಿವಾಳಗಳ ಸ್ವಚ್ಛಂದ ವಿಹಾರ. ಪಟಪಟ ರೆಕ್ಕೆ ಬಡಿಯುತ್ತಾ ಕಬ್ಬನ್ ಪಾರ್ಕಲ್ಲಿ ಹಾರಾಡುವ ಪಾರಿವಾಳಗಳನ್ನು ನೋಡೋದೇ ಕಣ್ಣಿಗೆ ಹಬ್ಬ. ಕೆಲ ಪಕ್ಷಿಪ್ರಿಯರಂತೂ ಈ ಪಾರಿವಾಳಗಳ ಅಂದ ಚೆಂದ ಸವಿಯೋ ಜೊತೆಗೆ ತುಸು ಆಹಾರ ಹಾಕಿ ಖುಷಿ ಪಡ್ತಾರೆ. ಆದ್ರೆ ಇನ್ಮುಂದೆ ಪಾರಿವಾಳಗಳಿಗೆ ಆಹಾರ ಹಾಕಿದ್ರೆ ಹುಷಾರ್. ಹಾಗೇನಾದ್ರೂ ಆಹಾರ ನೀಡಿದ್ರೆ ನಿಮ್ಗೆ 100 ರೂಪಾಯಿ ದಂಡ ಬೀಳುತ್ತೆ. ಹೀಗಂತ ತೋಟಗಾರಿಕಾ ಇಲಾಖೆ ಫರ್ಮಾನು ಹೊರಡಿಸಿದೆ. ಫುಡ್ ಹಾಕಬೇಕು, ನಾವೇ ಹಾಕಲಿಲ್ಲ ಅದು ಇನ್ಯಾರು ಹಾಕ್ತಾರೆ. ಅವರಾದರೂ ಇಂಟ್ರೆಸ್ಟ್ ತೊಗೊಂಡು ಹಾಕಬೇಕು. ಡಿಪಾರ್ಟ್ಮೆಂಟ್ ಆದರೂ ಹಾಕಬೇಕು, ಇಲ್ಲ ನಾವು ಪಬ್ಲಿಕ್ ಆದರೂ ಹಾಕಲೇಬೇಕು. ಪಬ್ಲಿಕ್ಕು ಏನು ಕೀಜಾರ ಬರಲಿ ಅಂತ ಏನು ಹಾಕೋದಿಲ್ಲ. ಎಲ್ಲರೂ ಒಳ್ಳೆ ಆಹಾರ ತಂದು ಹಾಕ್ತಾರೆ. ಪಬ್ಲಿಕ್ಕು ಅವ್ರಿಗೂ ಕಾಳಜಿ ಇದೆಯಲ್ವಾ, ಪರಿಸರದ ಮೇಲೆ ಕಾಳಜಿ ಇದೆ, ಅಕ್ಕಿ ಪಕ್ಷಿ ಮೇಲೆ ಕಾಳಜಿ ಇದೆಯಲ್ವಾ, ಅವರು ಒಳ್ಳೆ ಆಹಾರನೇ ತಂದು ಹಾಕ್ತಾರೆ ಸುಮಾರು ಜನ. ಅದನ್ನು ಹಾಕಿದ್ರೆ ಒಳ್ಳೆಯದೇ, ಅದು ತಪ್ಪೇನಿಲ್ಲ. ಹಕ್ಕಿ ಜ್ವರ ತಡೆಗಟ್ಟಲು ತೋಟಗಾರಿಕಾ ಇಲಾಖೆ ಹೀಗೊಂದು ರೂಲ್ಸ್ ಜಾರಿಗೊಳಿಸಿದೆ. ಆದರೆ ಪ್ರತಿದಿನವೂ 100 ಪಾರಿವಾಳಗಳಿಗೆ ಕಾಳು ಹಾಕುತ್ತಿದ್ದ ಪಕ್ಷಿಪ್ರಿಯರಿಗೆ ತೋಟಗಾರಿಕಾ ಇಲಾಖೆಯ ಈ ನಿಯಮ ಬೇಸರ ತರಿಸಿದೆ. ಇವಾಗ ಹಾಕಬಾರ್ದಂದ್ರೆ ಅರ್ಥ ಏನು ನಂಗೂ ಆಗ್ತಾ ಇಲ್ಲ. ಇವಾಗ ಅವ್ರು ಹೇಳ್ತಾರೆ ಬರ್ಡ್ ಫ್ಲೂ ಬರ್ತದೆ. ಬರ್ಡ್ ಫ್ಲೂ ಇಸ್ ನಾಟ್ ಬಿಕಾಸ್ ಆಫ್ ಫೀಡಿಂಗ್ ಪಿಜನ್ಸ್. ಬರ್ಡ್ ಫ್ಲೂ ಕಂಟ್ರೋಲ್ ಮಾಡಬೇಕಾ? ನೀವು ಇಲ್ಲಿ ಅನ್ಹೈಜೆನಿಕ್ ಮೀಟ್, ಅನ್ಹೈಜೆನಿಕ್ ಚಿಕನ್ ಇದೆಲ್ಲ ಸೇಲ್ ಆಗ್ತಾ ಇದ್ದಾಗ ಅದು ಕಂಟ್ರೋಲ್ ಮಾಡಿ. ಎಲ್ಲಿ ಕಂಟ್ರೋಲ್ ಮಾಡಬೇಕು? ದೇ ಆರ್ ದ ರೀಸನ್ಸ್ ಫಾರ್ ದ ಬರ್ಡ್ ಫ್ಲೂ, ನಾಟ್ ದಿಸ್. ಸೊ ಐ ಡ್ರಾಸ್ಟಿಕ್ಲಿ ದಿಸ್ ಇಸ್ ನಥಿಂಗ್ ಬಟ್ ಸ್ಟುಪಿಡಿಟಿ. ಕಬ್ಬನ್ ಪಾರ್ಕಲ್ಲಿ ಹೀಗೊಂದು ಸೂಚನಾ ಫಲಕ ಹಾಕಿದ ಮೇಲೆ ಪ್ರವಾಸಿಗರು ಪಾರಿವಾಳಗಳಿಗೆ ಕಾಳು ಹಾಕೋದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ. ಆದರೆ ಮೂಕ ಪಾರಿವಾಳಗಳು ಮಾತ್ರ ಯಾರಾದರೂ ಕಾಳು ಹಾಕಬಹುದು ಅಂತ ಟೊಂಗಿಯಲ್ಲಿ ಕೂತು ಕತ್ತು ಹೊರಳಿಸುತ್ತಲೇ ಕಾಲ ಕಳಿತಾ ಇವೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಶ್ರೇಯಸ್ ಶೆಟ್ಟಿ, ಸುವರ್ಣ ನ್ಯೂಸ್.
ಮಡಿವಾಳದ ಅಯ್ಯಪ್ಪ ದೇವಾಲಯದಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಪ್ರತಿ ವರ್ಷ ಇಲ್ಲಿ ಆಷಾಢದ ಮೊದಲ 5 ದಿನಗಳು ವಿಶೇಷ ಪೂಜೆ ನಡೆಯುತ್ತೆ. ಇವತ್ತು 5ನೇ ದಿನದ ಮಹೋತ್ಸವದ ಹಿನ್ನೆಲೆಯಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಇದೇ ವೇಳೆ ನಡೆದ ಮೆರವಣಿಗೆಯಲ್ಲಿ ಅಯ್ಯಪ್ಪನ ಮೂರ್ತಿಯನ್ನ ದೇವಾಲಯದಿಂದ ಚೆಕ್ ಪೋಸ್ಟ್ವರೆಗೂ ತಂದು ಅಲ್ಲಿರುವ ದೇವಿಗೆ ಪೂಜೆ ಸಲ್ಲಿಸಿ ಮತ್ತೆ ವಾಪಸ್ಸು ಗರ್ಭಗುಡಿಗೆ ತರಲಾಯಿತು. 2012 ಮತ್ತು 13ನೇ ಸಾಲಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳನ್ನು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ವತಿಯಿಂದ ಪುರಸ್ಕರಿಸಲಾಯಿತು. ಗಿರಿನಗರದಲ್ಲಿರೋ ಕುವೆಂಪು ಕಲಾ ಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವೆ ಉಮಾಶ್ರೀ, ಸಂಸದ ಅನಂತಕುಮಾರ್, ಶಾಸಕ ಲಕ್ಷ್ಮೀನಾರಾಯಣ್ ಸೇರಿದಂತೆ ಕಿರುತೆರೆ ಕಲಾವಿದರು ಭಾಗವಹಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ಅನಂತಕುಮಾರ್, ಕಿರುತೆರೆ ಕಲಾವಿದರಿಗೆ ನಿವೇಶನ ನೀಡುವ ಭರವಸೆಯೊಂದಿಗೆ ಲೋಕಸಭಾ ಸದಸ್ಯರ ನಿಧಿಯಿಂದ ಕಟ್ಟಡ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ಕೊಡೋದಾಗಿ ಹೇಳಿದರು. ಜೊತೆಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಕರ್ನಾಟಕದಲ್ಲಿ ಡಬ್ಬಿಂಗ್ಗೆ ಅನುಮತಿ ಸಿಗದ ರೀತಿ ಸಹಕರಿಸುವುದಾಗಿ ಹೇಳಿದರು. ಸಮರ್ಪಣೆ ನಡೀತಾ ಇದೆ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಇಂತಿದೆ.